ಅದು ಅವರ ಒಳಗಡೆ ಇರ್ತಕ್ಕಂಥ ದುಗಡ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಕುರುಬರು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದ್ರ? ಅವತ್ತು ಮಾಡಬೇಕಾದ್ರೆ ಇವರನ್ನ ರಾಜಕೀಯವಾಗಿ ಬೆಳೆಸಿದಂಥವ್ರು ಕೇವಲ ಕುರುಬ ಸಮಾಜದವರು ಬೆಳೆಸಿದ್ದಾರೆ. ಮೈಸೂರಿನ ರಾಜಕಾರಣದಲ್ಲಿ ಯಾವ್ಯಾವ ಸಮಾಜಗಳು ಜಾತಿ ಭೇದ ಮರೆತು ಇವರ ಒಂದು ರಾಜಕೀಯದ ಬೆಳವಣಿಗೆಗೆ ಅವ್ರ ಶಕ್ತಿ ತುಂಬಿದ್ದಾರೆ ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನವೂ ಅವ್ರಿಗಿಲ್ವ ಅಂತ ಕೇಳ್ತೀನಿ ನಾನು. ಇವತ್ತು ಏನೇನು ಹೇಳ್ಕೊಂಡಿದ್ದಾರೆ ಅದು ಅವರ ಕುರ್ಚಿಯ ಒಂದು ಕಳ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸಮಾಜದ ಹೆಸರನ್ನ ಆ ಒಂದು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಅವರು ದುರುಪಯೋಗ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನ ಅವರ ಸುದೀರ್ಘವಾದಂಥ ಮನದಾಳದ ಮಾತುಗಳನ್ನ ಒಂದು ಪತ್ರಿಕೆಯಲ್ಲೂ ಗಮನಿಸ್ತೇನೆ. ನಿನ್ನೆ ದಿನ ಒಂದು ಅರ್ಧ ಪೇಜ್ ಬರ್ಕೊಂಡಿದ್ದಾರೆ. ಅವ್ರದ್ದು ಫೋಟೋ ಇದೆ. ಅದಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ನೋಡಿದ್ರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವರು ಹೇಳಿರ್ತಕ್ಕಂಥ ಬಸವಣ್ಣನವರು, ನಾರಾಯಣ ಗುರುಗಳು, ಅಲ್ಲಿಂದ ಕನಕದಾಸರು ಹೆಸರುಗಳನ್ನು ಹೇಳಿದ್ದಾರೆ. ಆ ಒಂದು ವ್ಯಕ್ತಿಗಳ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ, ಅವರ ನಡವಳಿಕೆ ಏನಿದೆ, ಎಷ್ಟರ ಮಟ್ಟಿಗೆ ಇವರು ನಿಜಕ್ಕೂ ಜಾತಿ ಭೇದ ಮರೆತು ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಬೂತ್ ಕನ್ನಡಿಯಾಗಿ ಹುಡುಕ್ಬೇಕು. ಎದರ್ಕೊಂಡು ಹೋಗ್ತಾನಂತ ಯಾರು ಹೇಳಿದ್ರು? ಯಾರಾದ್ರೂ ಎದರ್ಕೊಂಡು ರಣಹೇಡಿ ತರ ಹೋಗ್ತಾನೆ ಅಂತ ಹೇಳಿದ್ರ? ಅವ್ರ ಬಾಯಲ್ಲಿ ಅದು ಯಾಕೆ ಬಂದಿದೆ? ಅಂದ್ರೆ ರಣಹೇಡಿ ಆಗ್ತಕ್ಕಂಥ ಸಿದ್ಧವಾಗಿದ್ದಾರೆ. ನನಗ್ ಗೊತ್ತಿಲ್ಲ ಅವ್ರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೋ, ಆದ್ರೆ ರಾಜ್ಯದ ಜನತೆಗೆ ನಿರಾಸೆ ಮಾಡಿದ್ದಾರೆ.